ಕಾಗದದ ಗೂಡೆ ಆಗಿದೆ. ಇವೆಲ್ಲ ಒಂದು 2 ದಿನ ಒಣಗಬೇಕು. ಒಂದು ಕುಟ್ಟಿ ಕುಟ್ಟಿ ಕುಟ್ಟಪ್ಪಂತ ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ ಅನ್ನಂಗೆ ಇವತ್ತು ಕಡ್ಬಾರ್ದು ಒಂದು ಕಾಲ. ಮೊದಲು ಕಾಲದವರೆಲ್ಲ ಎಷ್ಟು ಕಷ್ಟ ಬೀಳ್ತಿದ್ರು. ಒಂದು ಇವೆಲ್ಲ ಒಣಕೆ ಕಡ್ಬಾರ್ಡು ಇವೆಲ್ಲ ಎಲ್ಲೆಲ್ಲಿ ಬಿದ್ದಿದ್ವು. ನಾವುಗಳೇ ಎಲ್ಲ ಕೆಲಸಗಳನ್ನ ಈಸಿ ಮಾಡ್ಕೊಂತ ಇದ್ವಿ. ಬರುತ್ತೆ ಹೇಳು, ಅದೇನು ವಾ 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 ಒಂದು ತುಂಬ ಶ್ರಮ ಪಡ್ತಾ ಇದ್ದೀನಿ. ಇವಾಗ ಆಲ್ರೆಡಿ ಕುಟ್ತಾ ಇದ್ದೀನಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಲ್ವಾ? ಇವತ್ತಿನ ಬ್ಲಾಗ್ ತಿಂಡಿ ಮುಗಿಸ್ಕೊಂಡು ಶುರು ಮಾಡ್ತಾ ಇದ್ದೀನಿ. ನೀವು ಆಲ್ರೆಡಿ ಸ್ಟಾರ್ಟಿಂಗ್ ವಿಡಿಯೋ ನೋಡಿದ್ದೀರಾ, ಏನು ಬ್ಲಾಗ್ ಅಂತ ಗೊತ್ತಾಗಿದೆ. ಹಾಗೆ ತಮ್ನೇಲ್ ಕೂಡ ನೋಡಿದ್ದೀರಾ ಅಲ್ವಾ? ಹೌದು, ಈ ಪ್ರಾಡಕ್ಟನ್ನು ಹಳ್ಳಿಗಳ ಕಡೆ ಒಂದು 50 ವರ್ಷದ ಹಿಂದೆ ಮಾಡ್ತಾಯಿದ್ರು. ಅಂದರೆ ನಮ್ಮ ಅಜ್ಜಿಯವ್ರು ಮಾಡ್ತಾಯಿದ್ರಂತೆ. ನಾನು ಕೂಡ ನೋಡಿರಲಿಲ್ಲ, ನಮ್ಮ ಅಮ್ಮ ಹೇಳ್ತಾ ಇದ್ರು. ನಮ್ಮ ಅಮ್ಮನೂ ಕೂಡ ನಾನು ಮಾಡಿರಲಿಲ್ಲ, ಅಜ್ಜಿ ಮಾತ್ರನೇ ಮಾಡ್ತಾ ಇದ್ದಿದ್ದು ಅಂತ ಅಂದರು. ಮತ್ತು ಹಾಗೆ ಇದೇ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲಲ್ಲಿ ಈ ಥರದ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರೋದು. ಯಾಕಂದರೆ ನಾನು ಸರ್ಚ್ ಮಾಡಿ ನೋಡಿದೆ, ಎಲ್ಲೂ ಕೂಡ ನನಗೆ ಸಿಗಲಿಲ್ಲ. ಅದರಿಂದ ಇದೇ ಫಸ್ಟ್ ಟೈಮ್ ಅಂತ ಹೇಳ್ತಾ ಇದ್ದೀನಿ. ಬನ್ನಿ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ವ್ಲಾಗ್ ಮಾಡಿ ಮುಗಿಸೋದ್ರೊಳಗಡೆ ನನಗಂತೂ ಜ್ವರ ಬಂದಿತ್ತು. ನಿಜವಾಗ್ಲೂ ಹೇಳ್ತೀನಿ, ಎಷ್ಟು ಕಷ್ಟ ಇದೆ, ಇಷ್ಟು ಕಷ್ಟಪಟ್ಟು ಹಿಂದಿನ ಕಾಲದವರು ಈ ಪ್ರಾಡಕ್ಟ್ನ ರೆಡಿ ಮಾಡ್ಕೊತಿದ್ರಲ್ಲ ಅಂತ ನನಗಂತೂ ಅನ್ನಿಸ್ತು. ನಾನೀಗ ಇದನ್ನು ಶೇರ್ ಮಾಡ್ತಾ ಇರೋದು ನಿಮಗೆ ಇದನ್ನು ಮಾಡಲಿ, ಇದು ಉಪಯೋಗ ಐತೆ ಅಂತ ಅಲ್ಲ, ನನಗೆ ಹಬ್ಬಗಳಲ್ಲಿ ತೋರಿಸೋದಕ್ಕೆ ರಾಗಿ ಅಕ್ಕಿ ತುಂಬಿ ಚೆನ್ನಾಗಿರುತ್ತೆ ಅಂತ ಮಾಡ್ತಾ ಇದ್ದೀನಿ. ಬಟ್ ಹಿಂದಿನ ಕಾಲದಲ್ಲಿ ಎಷ್ಟು ಕಷ್ಟಪಟ್ಟು ರೆಡಿ ಮಾಡ್ತಾ ಇದ್ರು ಅನ್ನೋದು ಒಂದು ನಮಗೆಲ್ಲ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಈ ವಿಡಿಯೋನ ನಾನು ಕಷ್ಟಪಟ್ಟು ಇಷ್ಟಪಟ್ಟು ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ವ್ಲಾಗ್ ಶುರು ಆಗ್ತಾ ಇದೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ತಾ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಅಮ್ಮ ಸಾಕಕ್ಕವೇನ್ ನೋಡಿ ಇಷ್ಟವೇ ಸಾಕಕ್ಕವೆ. ಇವು ಎಕ್ಸೈಸ್ಗಳು ಕೊಡು, ಬುಕ್ಗಳು ಏನ್ ಕೊಡ್ಬೇಡ. ಆಮೇಲೆ ನ್ಯೂಸ್ ಪೇಪರ್ ಕೊಡು, ಒಂದ್ ಸ್ವಲ್ಪ ಡಿಮ್ ಹಾಕವೆ. ಅದ್ರಾಗ್ಲಿ ನ್ಯೂಸ್ ಪೇಪರ್ನು ಹಾಕ್ಬೋದಾ? ಹಾಕ್ಬೋದು, ಒಂದ್ ಸ್ವಲ್ಪ ಕಲರ್ ಡಿಮ್ ಆಗುತ್ತೆ ಅಷ್ಟೇನಾ. ಹೌದಾ? ಎಕ್ಸೈಸ್ ಆದ್ರೆ ಚೆನ್ನಾಗ್ ಬೆಳ್ಳು ಬರ್ತವೆ. ಚೆನ್ನಾಗ್ ಬೆಳ್ಳು ಬರುತ್ತೆ. ಎಕ್ಸೈಸ್ ಕಮ್ಮಿ ಅವಿ, ಅದಕ್ಕೆ ಈಗ ಬುಕ್ ಬೇಡವಾ? ಬುಕ್ ಏನು ಬೇಡ, ಇರ್ಸು ಟೆಕ್ಸ್ಟ್ ಬುಕ್, ಓದೋ ಬುಕ್ ಅಂತಲ್ಲ. ಹಂಗಾರೆ ಎಕ್ಸೈಸ್ ಎಷ್ಟವ ಅಷ್ಟ ತಕ್ಕಣನ. ಇನ್ ಇದಕ್ಕೆ ನ್ಯೂಸ್ ಪೇಪರ್ ಐತೆ, ನ್ಯೂಸ್ ಪೇಪರ್ ಆಗುತ್ತ. ಹೌದು, ಅದೇ ಕಲರ್ ಕಪ್ಪಗಾಗಲ್ಲ ಅಂತ. ಸರಿ ನೋಡವ, ಈಗ ಇಷ್ಟವೇ ಅದೇನೇನ್ ಮಾಡ್ಬೇಕು, ಈಗ ಏನ್ ಮಾಡ್ಬೇಕು? ಅವನ್ನ ಹರಿಬೇಕು, ಸಣ್ಣಗ ಹರಿದು. ಮುಂಚೆ ಸೇರಿ ಎಷ್ಟೈತ್ ನೋಡಿದೆ, ಎಷ್ಟು ಪೇಪರ್ ಬೇಕಾಗುತ್ತೆ ಅಂತ ನಿಂಗೆ ಗೊತ್ತಾಗುತ್ತಲ್ವಾ? ಹಾ ಪರವಾಗಿಲ್ಲ, ಹೋಗಿ ಮುಂಚೆ ಸರಿ ತಾಂಬ. ಅಲ್ಲಿ ರೂಮಲ್ಲಿ ಐತೆ, ಬೀಗ ಬೀಗ ತಗೊಂಡ್ ಹೋಗಿ ಗೋಡನ್ ರೂಮಲ್ಲಿ ಐತೆ ಅನ್ಕೊಡ್ಬಾ ನೋಡಣ. ಇದೆ. ಅದಕ್ಕೀಗ ಎಷ್ಟ್ ಬೇಕು ನೋಡು, 3 kg ಇರ್ಬೇಕು ಏನಮ್ಮ. 3 kg ಎಷ್ಟ್ ಪೇಪರ್ ಬೇಕೋ ಅಷ್ಟ ರೆಡಿ ಮಾಡೋಣ. ಬರೀ ಎಕ್ಸೈಸ್ ಹಾಳೆನೆ ಹಾಕನ, ಸಾಕಾಗ್ಲಿಲ್ಲ ಅಂದ್ರೆ ನ್ಯೂಸ್ ಪೇಪರ್ ಹಾಕನ. ಅದೇನೋ ಬೆಳ್ಳಗ್ ಬರ್ತವೆ ಅಂತೀಯಲ್ಲ. ಈಗ ಏನ್ ಮಾಡ್ಬೇಕು? ಹರಿಬೇಕು. ಹರಿಬೇಕು. ಹೆಂಗ್ ಸಣ್ಣಗ್ ಹರಿಬೇಕಾ? ಫ್ರೆಂಡ್ಸ್, ಇದೀಗ ಮಕ್ಳ ಆಟ, ಬುಕ್ ಹರಿಯತರ. ಎಲ್ಲಿ ಹಿಂದಿನ ಕಾಲದಲ್ಲಿ ಏನೇನ್ ಮಾಡಿದ್ರು ಒಂದ್ ಪ್ರೊಸೀಜರ್ ನೋಡಿ. ಈಗ ಈ ಪೇಪರ್ ಎಲ್ಲ ಸಣ್ಣಗ್ ಹರಿಬೇಕಂತೆ. ಸಣ್ಣಗ್ ಹರಿದು ನೀವ್ ಏನಕ್ಕೆ ಹಿಂಗೆಲ್ಲ ಆಡ್ತಾವ್ರೆ ಅಂತ ಅನ್ಕೊಂತಾ ಇದೀರಾ. ಇವತ್ ನಾನು ಮೊದ್ಲು ಕಾಲದಲ್ಲಿ ಮಾಡ್ತಿದ್ರಲ್ಲ, ಮೊದ್ಲು ಕಾಲದಲ್ಲೆಲ್ಲ ಈ ಸಿಲ್ವಾರ, ಸ್ಟೀಲು, ಮತ್ತೆ ಈಗ ಬಂದ್ರೆ ಯಾವ್ದೇ ಪಾತ್ರೆಗಳು ಇಲ್ದ ಕಾಲದಲ್ಲಿ ಗೂಡೆ ಅಂತ ಮಾಡೋರು. ಕಾಗದದ ಗೂಡೆ ಅಂತ ಅಲ್ವೇನಮ್ಮ? ಕಾಗದದಲ್ಲೇ ಎಲ್ಲ ಅಕ್ಕಿ ರಾಗಿ ತುಂಬ್ಕೊಳೋದಿಕ್ಕೆ ಯಾವ್ಯಾವ ಸೈಜ್ ಬೇಕಾ ಆ ಸೈಜ್ಗೆ ಗೂಡೆಗಳು ಮಾಡ್ಕೊಳಾರು. ಆ ರೀತಿ ನಾನು ಕೂಡ ಕಾಗದದ ಗೂಡೆ ಮಾಡೋಣ ಯೂಟ್ಯೂಬ್ ಅಲ್ಲಿ ಕೂಡ ಸರ್ಚ್ ಮಾಡಿದೆ. ಯೂಟ್ಯೂಬ್ ಅಲ್ಲೂ ಕೂಡ ಎಲ್ಲೂ ಸಿಗ್ಲಿಲ್ಲ ಇದು ವಿಡಿಯೋ. ನನಗೆ ಸ್ವಲ್ಪ ಈ ಸಂಕ್ರಾಂತಿ ಹಬ್ಬ ಎಲ್ಲ ಮಾಡಿದಾಗ ಹಳ್ಳಿ ಥೀಮಲ್ಲಿ ರಾಗಿ ಭತ್ತ ಎಲ್ಲ ತುಂಬಿಡೋದಿಕ್ಕೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನೋಡೋಣ, ನಮ್ಮ ಅಮ್ಮಂಗ್ ಬರುತ್ತೆ ಅಂತ ಅಂತು. ಅವ್ರಿಗೂ ಮರ್ತೋಯ್ತೆ ಆಲ್ರೆಡಿ. ಅವರು ನನಗಂತೂ ಗೊತ್ತಿಲ್ಲ ಯಾವಾಗ ಮಾಡ್ತಿದ್ರೋ. ಅವ್ರ ಅತ್ತೆ ಕಾಲದಲ್ಲಿ ಮಾಡ್ತಿದ್ರಂತೆ. ಆ ಪ್ರೊಸೀಜರ್ ಅಲ್ಲಿ ಮಾಡೋಣ ಅಂತ ಹೇಳಿ ಇವತ್ ಕೂತ್ಕೊಂಡಿದೀವಿ. ಚೆನ್ನಾಗ್ ಬರುತ್ತೋ ಬರಲ್ವೋ ಅದು ಗೊತ್ತಿಲ್ಲ. ಅದು ಒಂದೊಂದ್ಸತಿ ಅಯ್ಯೋ ಹೆಂಗ್ ಮಾಡಿದ್ವೋ, ಹುಣಸೆ ಬೀಜ ಕುಟ್ಟಿದ್ದು, ಆಮೇಲೆ ಕಾಗದ ನೆನ್ಸಿ ರುಬ್ಬೇಕು, ಏನೇನೋ ಒಂದೊಂದ್ಸತಿ ಹೇಳುತ್ತೆ. ನೋಡೋಣ, ಆದ್ರೆ ಆಗ್ಲಿ ಹೋದ್ರೆ ಹೋಗ್ಲಿ ಅಂತ ವೇಸ್ಟ್ ಕಾಗದಗಳನ್ನ ಅರಿತಾ ಇದ್ದೀನಿ. ಪ್ರೋಸೆಸ್ ಶುರು ಆಯ್ತೆ. ಮುಂದೆ ಏನ್ ಮಾಡ್ಬೇಕು ಅಂತ ಹೇಳ್ತಾ ಹೋಗ್ತೀನಿ ನೋಡಿ. ಇದ್ ನೋಡಕ್ಕೆ ಕಾಗದ ಅರಿಯೋ ಕೆಲ್ಸ ಅಂತ ಕುಕೊಂಡ್ರೆ 1 ಗಂಟೆ ಆಯ್ತಪ್ಪ. ಇಷ್ಟ್ ಪೇಪರ್ ಹರಿದಿದೀವಿ. ಇದೇನು ಹರಿದಿದ್ದೆ ಸಾಯಂಕಾಲ ತನಕ ಆಗುತ್ತೋ ಏನೋ ಅಲ್ವೇನಮ್ಮ? ಸಾಯಂಕಾಲ ತನಕ ಆಗುತ್ತೆ. ಆಗುತ್ತೆ ನೋಡಪ್ಪ, ನಾನು ಎಷ್ಟು ಸಣ್ಣಗ್ ಹರಿದಿದ್ದೀನಿ, ನೀನ್ ನೋಡಪ್ಪ ಎಷ್ಟು ದಪ್ಪ. ಬಿಡಿ, ನಂಗೆ ಸಾಕೈತೆ. ನಾನ್ ಹರಿದಿರೋ ಸಣ್ಣಗೆ
ಇವೆಲ್ಲ ಒಟ್ಟಿಗೆ ಸಣ್ಣಗರ್ದಿರವೆಲ್ಲ ನಿನ್ನವು ನಿನ್ನವು, ನನ್ನವಿರವೆಲ್ಲ ನನ್ನವಂತೆ. ಅಯ್ಯೋ ಇದು ಸಾಕಾತು ಫ್ರೆಂಡ್ಸ್, ಇಷ್ಟು ಪೇಪರ್ ಅರಿಯೋವತ್ಗೆ 1 ಗಂಟೆ ಆಯ್ತು ಆಲ್ರೆಡಿ. ನೋಡೋಣ ಎಷ್ಟು ಪೇಪರ್ ತಗಂತೀನಿ, ಎಷ್ಟು ಚೂರ್ ಆಗುತ್ತೆ, ಮುಂದೆ ಏನ್ ಮಾಡೋದಂತ ಎಲ್ಲಾ ಪೇಪರ್ನು ಅರಿದ್ಮೇಲೆ ವಿಡಿಯೋ ಕ್ಲಿಪ್ ಶುರು ಮಾಡ್ತೀವಿ. ಸದ್ಯಕ್ಕೆ ಇವಾಗ ಸಾಯಂಕಾಲ ತನಕ ಅರಿತಿರೋದೆ. ಇದು ಒಂದಿನಕ್ಕೆ ಮುಗಿಲಿಲ್ಲ ಅರ್ದಿದ್ದು. ನಾನೇನು ಇಷ್ಟು ಕಷ್ಟ ಆಗುತ್ತೆ ಪೇಪರ್ ಅರಿಯೋದು ಅಂತ ಅನ್ಕೊಂಡಿಲ್ಲ. ಇದು 2ನೇ ದಿನ. ಅಂದ್ರೆ ನಾವು ನಿನ್ನೆ ಸಾಯಂಕಾಲದವರೆಗೂ ಅರ್ಜು ಕೂಡ ಆಗ್ದಲೇ ಸಾಕಾಗಿ ಕೈ ಬಿಟ್ಟು 2ನೇ ದಿನ ತಿಂಡಿ ತಿನ್ಕೊಂಡು ಕೂತಿದ್ದೀವಿ ಪೇಪರ್ ಅರಿಯೋಕ್ಕೆ. ಇದು ಯಾವ ಮಟ್ಟಿಗೆ ಸಕ್ಸಸ್ ಆಗುತ್ತೆ ನನಗಂತೂ ಗೊತ್ತಿಲ್ಲ. ತುಂಬ ಜಾಸ್ತಿ ಆಯ್ತಾ ಅದು ಗೊತ್ತಿಲ್ಲ. ನಮ್ಮ ಅಮ್ಮಂಗೂ ಅರ್ಧ ಮರ್ತೈತೆ, ಅರ್ಧ ಐತೆ. ನೋಡೋಣ. ಒಟ್ಟಿಗೆ ಫೈನಲ್ ಆಗಿ ಇಷ್ಟು ಪೇಪರ್ ಅರ್ದಿದ್ದೀವಿ. ಬರೀ ಎಕ್ಸಸೈಸ್ಗಳ್ನೇ ಯಾವ ರೀತಿ ಬಂತು ಅಂತ ಇದನ್ನೆಲ್ಲ ರೆಡಿ ಮಾಡಿ ಈಗ ನೀರು ಉಯ್ಬೇಕು. ಸಾಯಂಕಾಲ ಇದನ್ನು ನೋಡೋಣ. ನನಗೆ ಯಾವತ್ತು ಫ್ರೀ ಇರುತ್ತೆ ಮಾಡೋಂಗಂದರೆ 2 ದಿನ ಈ ಪೇಪರ್ ನೆನಿಬೇಕು. ಅದಾದಮೇಲೆ ಅದನ್ನು ಮಾಡಬೇಕು. ಏನು ಅಂತಂದರೆ ಹಿಂದಿನ ಕಾಲದಲ್ಲಿ ರೆಡಿ ಮಾಡೋರಲ್ಲ, ಅಂದರೆ ರಾಗಿ ಎಲ್ಲ ತುಂಬೋದಕ್ಕೆ ಗೂಡೆ, ಕಾಗದದ ಗೂಡೆ ರೆಡಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿರೋದು. ಅದನ್ನು ನಾನು ಯಾವಾಗ ನೆನೆ ಹಾಕೋದು ನೋಡ್ತೀನಿ. ನಾನು ಯಾವತ್ತು ಫ್ರೀ ಇರ್ತೀನೋ ಮಾಡೋ ದಿನ 1 ದಿನ ಫಿಕ್ಸ್ ಮಾಡ್ಕೊಂಡು 2 ದಿನ ನೆಂದ ಮೇಲೆ ಇನ್ನು ಉಳಿದಿದ್ದ ಕೆಲಸ ಇರೋದು. ಅದನ್ನೆಲ್ಲ ನೋಡಿ ಪೇಪರ್ಗೆ ನೀರು ಹಾಕ್ತೀನಿ. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದೇ ನಂದೈತ ನೀಟಾಗಿ. ಇದು 3 ದಿನ ಆಗೈತೆ ನೆನೆಸಿ ನೆನೆಯಕ್ಕೆ ಹಾಕಿ 3 ದಿನ ಆಗೈತೆ. ನೋಡಕ್ ಪೇಪರ್ ಏನು ಅರಿಬಹುದು, ಕುಟ್ಟಬಹುದು ಅಂದ್ಕೊಂಡಿದೀನಿ. 3 ದಿನದಲ್ಲಿ ಒಟ್ಟಿಗೆ ಹಿಂಗಾಗೈತೆ. ಅದ್ರ ತಗೊಂಡು ತೋರಿಸ್ರಿ ನೋಡು. ಪೇಪರಿನ ಬಣ್ಣವೇ ಬಿಟ್ಕೊಳವಷ್ಟು ನೆನೆಸಿದ್ದೀನಿ. ಬ್ಲೂ ಕಲರ್ ಎಲ್ಲ ಪೆನ್ನಿಂದೆಲ್ಲ ಬಿಟ್ಕೊಂಡೈತೆ. 3 ದಿನ ಆಗೈತೆ. ಇವತ್ತು ಇರೋದು ಹಬ್ಬ. ಇವತ್ತು ಹಬ್ಬ ಅಂದರೆ ಮುಂದಿನ ಪ್ರೋಸೆಸ್. ಈಗ ಇದನ್ನ ನಾವು ನುಣ್ಣಗೆ ಕುಟ್ಟಬೇಕಂತೆ ಒಳಕಲ್ಲಲ್ಲಿ. ಒಳಕಲ್ಲಲ್ಲಿ ಕುಟ್ಟಿ ಏನೇನು ಮಾಡಬೇಕು ಅಂತ ಶುರು ಮಾಡ್ಕೊಂತೀನಿ. ಒಂದು ಹಬ್ಬಿಗೆ ಒಂದಿಷ್ಟು ತಟ್ಕೊಳ್ಳೋಣ. ಆ ಬಕೆಟ್ ಕೊಡ್ರಿ, ತಡಿ ಅಂತ ಆಗ್ತೀನಿ. ಹಂಗೆ ಎಷ್ಟು ಬೇಕಷ್ಟ ಪೂರ್ತಿ ನೀರಾಗೆ ತೆಗೆಯೋದು ಬೇಡ. ಒಂದ್ಸತಿ ಎಷ್ಟು ಬೇಕೋ ಅಷ್ಟು ಹಾಕಿ ಕುಟ್ಟನ್ ತಕ್ಕೊಳ್ಳೋಣ. ಸಾಕು. ಈಗ ಇದು ಕುಟ್ಟನ, ಆಮೇಲೆ ಬೇಕಾದಾಗ ತಕೊಂಡಾತು. ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ ಅನ್ನಂಗೆ ಇವತ್ತು ಕಡುಬಾಡಿಗೂ ಒಂದು ಕಾಲ. ಕಡುಬಾಡಿ ಯಾರು ಯೂಸ್ ಮಾಡೋರು ಹೇಳು? ಏನಕ್ಕೆ ಯೂಸ್ ಮಾಡ್ತೀವಿ? ಭತ್ತ ಕುಟ್ಟಕ್ಕೆ, ಕಾಳು ಕುಟ್ಟಕ್ಕೆಲ್ಲ ಖಾರದ ಪುಡಿ ಮಾಡ್ಕೊಳಕ್ಕೆ ಅವಾಗೆಲ್ಲ ಮಿಷಿನಿಗೆ ಕೊಡೋದು. ಖಾರದ ಪುಡಿ, ಭತ್ತ ಈಗ ನೋಡಿ ಕಡುಬಾಡಿ 8 ವರ್ಷ ಆಯ್ತು. ಈಗ ಮಡಿಕೊಂಡಿದ್ಕೆ ನೋಡೋಣ. ಇದೆ ಧೂಳು 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 ತಳದಲ್ಲಿ. ಅವೆಲ್ಲ ನೀವು ಹೇಳ್ಕೊಟ್ಟಿಲ್ವ ಮುಂಚೆ? ಏನೋ ತಳದಲ್ಲಿ ಕಚ್ಕೊಂಡೈತಿ. ಒಳಗೆ ಹೋಗಲ್ಲ ಕಣಮ್ಮ. ಆಗ ಹಂಗೆ ಇಕ್ಕೊಳೋದು ಎಲ್ಲರೂ. ಒಳಕ್ಕೆ ಹೋಗಲ್ಲ ಎಂದು. ಅಂಗಡಿ ದೊಡ್ಡದಾಗಿದ್ರು ಒಳಗೆ ಕೂಕಣದು, ಇದು ಕೂಕಣಲ್ಲ.
ಹಂಗೆ ಹಾಕ್ಯಂಗೆ ಕುಟ್ಟೋದು ಹೇಳು. ಈಗ ಹಿಂಗೆ ತಾನೆ. ಫಸ್ಟು ಬರೀ ಹಂಗೆ ಕುಟ್ಟೆ ಸಿಡಿ ಹಂಗೆ ಕಂಡ್ರೆ ಮಾತ್ರ ಇದು ಇಕ್ಕೊಂಡಿವಿ. ಏನವ ಹಾಂ ಇವೆಲ್ಲ ಒನಕೆ ಕಡುಬಾಡು ಇವೆಲ್ಲ ಎಲ್ಲೆಲ್ಲಿ ಬಿದ್ದಿದ್ವು ಈಗ ಹುಡುಕೊಂಡಿದೀವಿ. ಅಂದ್ರೆ ಇದು ಹಾಳಾಗಿತ್ತಲ್ಲ, ಹಾಗಾಗಿ ನಮಗೆ ಕಾಗದ ಕುಟ್ಟಕ್ಕಲ್ವಾ ಏನು ತೊಂದರೆ ಆಗಲ್ಲ. ಟ್ರೈ ಮಾಡೋಣ ಫಸ್ಟ್. ಈಗ ಹಾಕನೇನ್ರಿ ಹಾಂ ಇದೇನ ಕಡುಬಾಡಿಲ್ದಲೆ ಕುಟ್ಟು ಅಂತವ್ರೆ. ಸಾಕಾ ಸಾಕಾ ಹಾಕ್ಯೋ ನಿಮ್ಗೆ ಎಷ್ಟು ಬೇಕಷ್ಟು ಅಷ್ಟೇ ಅದು ತುಂಬ್ತಲ್ಲ. ಹಾ ನೋಡ ಕುಟ್ಟಂತಡಿ ಸಿಡಿತೈತಿ. ನೋಡು ಹಿಂಗೆ ಹತ್ರಕ್ಕಮ್ಮ ತೋರಿಸ್ರಿ ಕಾಗದ ಹೆಂಗ್ ನುಣ್ಗ ಹಾಕೈತೆ ಅಂತ. ಕುಟ್ಟು ಫಸ್ಟು ಒಂದಿಷ್ಟ ಆಮೇಲೆ ನೋಡು. ಮುಳುಗಾಕಾಯಿಲ್ವೇನೆ ನೋಡ್ಬಾ ಇದು ಆಗುತ್ತೆ ಬಾ ಇಲ್ಲೇ ಕಾಣ ಆಗುತ್ತೆ. ನೀನು ನೋಡ್ಬಾರವ ನೀನು ನೋಡ್ಬಾರು ಆಗುತ್ತಾ ಹೆಂಗೆ ಅಂತ ಹತ್ರ ತೋರಿಸ್ ಬರ್ರಿ. ಕಾಗದ ಯಾಕೆ ಹಿಂಗೆ ಕೊಡ್ತಾ ಇರೋದು ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ ಕಾಗದದ ಗೂಡೆ ಮಾಡೋಕ್ಕೆ ಅಂತ. ಹಾಂ ಏಯ್ ಕಲ್ಲಿಗೆ ಹಾಕಿ ಕೊಡ್ತೀಯ ಮಧ್ಯಕ್ಕೆ ಸ್ಟ್ರೈಟ್ ಕಿಟ್ಕೊಂಡು ಕೊಟ್ಟು ನೋಡಮ್ಮ. ನುಣಗಾಗತ್ತೆ ಹೇಳು. ಎಷ್ಟೊತ್ತು ಕೊಟ್ಬೇಕು? ನುಣಗಾತಕ ಕೊಟ್ಬೇಕು. ಇದು ಫುಲ್ ನುಣ್ಣಗಾಗೋ ತನಕ ಕುಟ್ಬೇಕಂತೆ ಫ್ರೆಂಡ್ಸ್. ನೋಡಿ ಇಷ್ಟಕ್ಕೆ ಇಷ್ಟಾಗಿದೆ. ನೀರು ಹಾಕ್ಯಣಂಗಿಲ್ವಾ? ಹಿಂಗೆ ಕುಟ್ಬೇಕಾ? ನುಣಗಾತು ಉಂದಂಗೆ ಹುಣಸೆ ಸರಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಕುಟ್ಬೇಕು. ತಿರ್ಗಾ ಕುಟ್ಬೇಕಾ? ಹುಣಸೆ ನಿಜವಾಗ್ಲೂ ಸಾಕಾಗೈತೆ ಫ್ರೆಂಡ್ಸ್. ಇದು ಯಾವ ಥರ ಬರುತ್ತೆ ಅನ್ನೋದು ಒಂದು ಐಡಿಯಾ ಇಲ್ಲ. ಸುಮ್ಮನೆ ಇವತ್ತು ತುಂಬ ಶ್ರಮ ಪಡ್ತಾ ಇದ್ದೀನಿ. ಇವಾಗ ಆಲ್ರೆಡಿ ಇಲ್ಲಿ ಕುಟ್ತಾ ಇದ್ದೀನಿ. ಇದು ಕುಟ್ಟೋದ್ರೊಳಗಡೆ ಅಂದರೆ ಅದ್ರ ಜೊತೆ ಹುಣಸೆ ಸರಿನೂ ಹಾಕ್ಕೊಂಡು ಹುಣಸೆ ಸರಿ ಇದು ಪೌಡ್ರು ಮೊದಲೆಲ್ಲ ಹುಣಸೆ ಬೀಜನೇ ನೆನೆಸಿ ಅದನ್ನು ಸರಿ ಮಾಡ್ಕೊಳಾರಂತೆ. ಇವಾಗ ಹುಣಸೆ ಸರಿ ರೆಡಿ ಸಿಕ್ಕಿದೆ. ಅದಕ್ಕೋಸ್ಕರ ಹುಣಸೆ ಸರಿನ ಇವಾಗ ಅದನ್ನ ಬೇಯಿಸಿ ರೆಡಿ ಮಾಡ್ಕೊಬೇಕು. ಅದು ಬೇಯಿಸಿ ಪಾಯಸ ಮಾಡ್ಕೊಂಡು ಅದ್ರ ಜೊತೆ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡಿ ಕುಟ್ಬೇಕಂತೆ. ಅದಕ್ಕೋಸ್ಕರ ಇದು ಮಾಡ್ತಾ ಇದ್ದೀನಿ. ನಾನು ಅಂದ್ಕೊಂಬಿಟ್ಟೆ ಯಾಕೋ ಅಂದ್ಕೊಂಡಲ್ಲ ಅಂತ ಈಗ ಅನ್ನಿಸ್ತಾ ಇದೆ. ಯಾಕಂತಂದರೆ ತುಂಬ ಕಷ್ಟ ಇದೆ ಇದು. ಚೆನ್ನಾಗಿ ಬಂದ್ರೇನೋ ಬೇಜಾರಾಗಲ್ಲ. ನೋಡೋಣ ಯಾವ ರೀತಿ ಬರುತ್ತೆ ಅಂತ. ನಾವು ಬಂದು ಇದನ್ನು ತೋರಿಸಿದ್ರು ಕೂಡ ನೀವು ಯಾರು ಟ್ರೈ ಮಾಡೋದೇ ಇಲ್ಲ ಅಂದ್ಕೊಂತೀನಿ. ಆದರೂ ಕೂಡ ಮೊದಲೆಲ್ಲ ಈ ರೀತಿ ಮಾಡ್ತಾ ಇದ್ರು ಅಂತ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಮುಂಚೆ ಸರಿ ತೋರಿಸಿ ಪ್ಯಾಕೆಟು ಈ ಥರ ಬರುತ್ತೆ ಅಂತ. ಈಗ ಈ ಥರ ಇದು ಮೊದಲೆಲ್ಲ ಇದರಲ್ಲೇ ಮರಗಳು ಹುಣಸೆ ಬೀಜದಲ್ಲಿ ಮಾಡ್ತಿದ್ರು. ಇದು ಈಗಲೂ ಹುಣಸೆ ಬೀಜದಲ್ಲೇ ಮಾಡಿ ಅಂದ್ರೆ ಕುಟ್ಟಿ ನೆನಾಕಿ ಮನೇಲಿ ಮಾಡ್ತಿದ್ರು. ಈಗ ಮಿಷಿನಾಗ ಪೌಡ್ರ್ ಮಾಡಿ ಕೊಡ್ತಾರೆ. ಮರಗಳನ್ನ ಅಂದರೆ ಅಕ್ಕಿ ರಾಗಿ ಮಾಡ್ತೀವಲ್ಲ ಮರ, ಅವನ್ನೆಲ್ಲ ಸಾರಿಸ್ಕೊಂಡು ಗಟ್ಟಿ ಥರ ಮಾಡ್ಕೊಳೋದಕ್ಕೆ ಮಾಡೋರು. ಈಗೆಲ್ಲ ರೆಡಿನೇ ಬಂದೈತಿ. ಈಗ ಇದನ್ನ ತಗೊಂಬಂದು ಕಲ್ಸಿ ಹಚ್ಚೋದು ಕಷ್ಟ ಆಗೈತೆ. ನಾವುಗಳು ಮರನೇ ಉಪಯೋಗಿಸಲ್ಲ. ಅರ್ಧ ಕೆಜಿನ ಅದ್ರ ರೇಟ್ ಹೇಳ್ಬೇಕು, ಇಂಥ ಸಿಗುತ್ತೆ ಅವೆಲ್ಲ ಹೇಳ್ಬೇಕು. ಇದು 200 ಗ್ರಾಮ್ ಹುಣಸೆ ಸರಿ ಪಟ್ನ 40 ರೂಪಾಯಿ. ಇದು ಎಲ್ಲ ರೇಷನ್ ಅಂಗಡಿಗಳಲ್ಲಿ ಸಿಗುತ್ತೆ. ಇದನ್ನು ತೊಗೊಂಬಂದು ನಾವು ಸರಿ ಮಾಡಿಕೊಂಡು ಒಂದು ಬಿಳಿ ಬಟ್ಟೆ ಹಾಕಿ ಮರಗಳನ್ನೆಲ್ಲ ಕ್ಲೀನಾಗಿ ಸಾರಿಸ್ಕೊಂಡ್ರೆ ಅಕ್ಕಿ ರಾಗಿ ಮಾಡೋದಕ್ಕೆ, ಕಾಳು ಕಡ್ಡಿ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಮೊದಲೆಲ್ಲ ಇದು ನಾವು ಮನೆಗಳಲ್ಲೇ ರೆಡಿ ಮಾಡ್ಕೊಳೋರು. ಈಗ ರೆಡಿ ಬಂದಿದೆ, ನಮ್ಗಳಿಗೆ ಕಷ್ಟ ಆಗುತ್ತೆ ಅಂತ ನಾವುಗಳು ಇದನ್ನು ತಗೊಂಬಂದು ಮರ ಎಲ್ಲ ಮಾಡ್ಕೊಳೋದು ಕಷ್ಟ ಆಗೈತೆ. ಇವತ್ತು ನಾನು ಇದನ್ನು ಉಪಯೋಗಿಸಿ ಕಾಗದದ ಗೂಡೆ ಮಾಡ್ತಾಯಿದ್ದೀನಿ. ಇದನ್ನು ಖಂಡಿತವಾಗ್ಲೂ ನೀವ್ಯಾರು ಟ್ರೈ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ಆದರೂ ಹಿಂದಿನ ಕಾಲದಲ್ಲೆಲ್ಲ ಈ ರೀತಿ ಮಾಡ್ತಾಯಿದ್ರು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಕೆಜಿ ಹುಣಸೆ ಸರಿ ಹಾಕಿದ್ದೀವಿ. ಮೊದಲು ಇದನ್ನು ತಣ್ಣೀರು ಹಾಕ್ಕೊಂಡು ಇಲ್ಲಿ ಮೇಲ್ಗಡೆನೇ ಚೆನ್ನಾಗಿ ಕದರ್ಬೇಕಂತೆ. ಅಂದರೆ ಒಲೆ ಹಚ್ಚಿ ಬಿಸಿ ಮಾಡೋದಕ್ಕೂ ಮುಂಚೆನೇ ಈ ರೀತಿಯಾಗಿ ನೀರು ಹಾಕಿ ಚೆನ್ನಾಗಿ ಕದರ್ಬೇಕಂತೆ. ಸಾಕನಮ್ಮ? ಹಾಕು. ಇದೇ ನಿಂತ ಸ್ಮೆಲ್ಲು. ಸ್ಮೆಲ್. ಎಂಥ ಸ್ಮೆಲ್ ಇದು ನೋಡಿ. ಇದು ಸೇಮು ನಾವು ಇದು ಮಾಡ್ತೀವಲ್ಲ ಸರಿ ಆ ಥರ ಅವೇನಮ್ಮ? ಸಾಕಾ? ಹಾಕು. ನೋಡಿ ಗಂಟು ಹೊಡಿಬೇಕು. ಗಂಟು ಹೊಡಿಬೇಕು. ಗಂಟ ತಾತಂದ. ನೋಡು. ಹ್ಞೂ ಒಡಿ ಬೇಗ. ಒಂಥರ ಸ್ಮೆಲ್ ಬೂಸ ಥರನೇ ಬರ್ತಾಯ್ತಲ್ವ. ಹುಳ್ಳಿ ಬೀಜನೂ ಹಾಕ್ತಾರೆ. ಹುಣಸೆ ಬೀಜ ಹುಣಸೆ ಬೀಜ ಮನುಷ್ಯರೇ ತಿಂತಾರಂತೆ ಹುರ್ಕೊಂಡು ಪಪ್ ಮಾಡಿ. ಅದೇನಕ ಒಳ್ಳೇದು, ಸಖತ್ ಒಳ್ಳೇದು. ಹೋಟ್ಲುಗಳಲ್ಲಿ ಚಟ್ನಿಗೆಲ್ಲ ಹಾಕ್ತಾರೆ ಕಣೆ. ಚಟ್ನಿಗೆ ಹೋಟ್ಲುಗಳಲ್ಲಿ ಏನು ಹಿಂಗ ಇದೆಯಾ? ಕಡಲೆ ಬೀಜದ್ದು ಇದೆ, ಕಡಲೆ ಬೀಜದ್ದು ಹುಣಸೆ ಬೀಜದ್ದು ಇದು ಎಲ್ಲವ ಬರುತ್ತಲ್ಲ.
ಕಡಲೆ ಬೀಜ ಹುಣಸೆ ಬೀಜ ಒಂಥರ ಆಸ್ಮೇಲೆ ಬತ್ತೈತಿ. ಅದ ಕರೆದ ಬೀಜದಲ್ಲಿ ಕರೆ ತೆಗೆದು ವೈಟ್ ಮಾತ್ರವ ಪಾಲಿಶ್ ಮಾಡಿ ಪೌಡರ್ ಮಾಡ್ತಾರೆ. ಇದು ಹುಣಸೆ ಸರಿ ಈ ರೀತಿ ಚೆನ್ನಾಗಿ ತೆಳುವಾಗಿ ಗಂಟೆಲ್ಲ ಇಲ್ದಂಗೆ ನೀಟಾಗಿ ರವೆ ಪಾಯಸದ ಥರ ಮಿಕ್ಸ್ ಮಾಡ್ಕೊಂಡು ಉರಿ ಇಕ್ಕಿ ಅದನ್ನ ಬೇಯಿಸ್ಬೇಕು. ಇಷ್ಟು ಅಲ್ವೇನಮ್ಮ ಫ್ರೆಂಡ್ಸ್? ಇವಾಗ ಕಾಗ್ದ ಎಲ್ಲ ಕುಟ್ತಾ ಇದ್ದೀನಿ. ನಾನು ಕುಟ್ಟಿದ ಅಷ್ಟರಲ್ಲಿ ಅದು ಹುಣಸೆ ಸರಿ ಬೇಯಬೇಕು. ಎಷ್ಟೊತ್ತು ಬೇಯಬೇಕಮ್ಮ? ಗಂಟು ಬೇಯಬೇಕು. ಗಂಟೆ ಬೇಯಬೇಕಾ? ಕುದಿಯಕ್ಕೆ ಎಲ್ಲ ಇನ್ನು ಹುಣಸೆ ಸರಿ ಒಂದು ಗಂಟೆ ಅಂದರೆ ಕುದಿಬೇಕು. ಕುದಿಯತ್ತಿದ್ಮೇಲೆ ಒಂದು 10 ನಿಮಿಷ 5 ನಿಮಿಷ ನಾವು ಸರಿಗಳು ಮಾಡ್ತೀವಲ್ಲ ಆ ರೀತಿ ಬೇಯಿಸ್ಕೊಬೇಕು. ಅದು ರೆಡಿ ಮಾಡ್ತಾ ಐತೆ. ಅದಂದರೆ ಅದು ಉರಿ ಇಟ್ಟು ಅದನ್ನು ಬೇಯಿಸ್ಕೊಂತ ಐತೆ. ತೋರಿಸ್ರಿ ಹತ್ತಕ್ಕೆ ಅದು ಹೆಂಗಾಗೈತೆ ಅಂತ. ಫುಲ್ ಅದನ್ನ ಗಂಟೆಲ್ಲ ಒಡೆದು ತಣ್ಣೀರಲ್ಲಿ ಅಲ್ಲಿನೇ ಕಲಸಿ ಅದಾದಮೇಲೆ ನಾವು ಒಲೆ ಮೇಲಿಟ್ಟು ಉರಿ ಇಟ್ಟಿದ್ದೀವಿ. ಈ ರೀತಿ ಕೈ ಆಡ್ಕೊಂಡು ಅದನ್ನು ಬೇಯಿಸ್ಬೇಕು. ಅಷ್ಟರಲ್ಲಿ ನಾನು ಎಲ್ಲ ಕಾಗ್ದನೂ ಕೂಡ ಕುಟ್ಟಿ 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 ನುಣ್ಣಗೆ ಮಾಡಬೇಕು. ಇದು ನಿನಗೆ ಬೇಕಿತ್ತ ಮಗಳೇ ನಾನು ತೋರಿಸ್ರಿ ಹಂಗಂತ ಇದ್ದೆ ಅಲ್ವೇನ್ರಿ ನೀನು? ಇದು ನಿನಗೆ ಬೇಕಿತ್ತ ಮಗಳೇ ಅಂತ ಅವ್ರು ನಮ್ಮ ಮನೆಯವರು. ಇದೆಲ್ಲ ಬೇಕಾ ಅಂತ ಏನೋ ಹಿಂದಿನ ಕಾಲದ್ದೆಲ್ಲ ಮಾಡೋರು ಅಂದ್ರಲ್ಲ, ಒಂದು ಡಿಫ್ರೆಂಟ್ ವಿಡಿಯೋ ತೋರ್ಸೋಣ. ಯೂಟ್ಯೂಬಲ್ಲಿ ಯಾರೂ ಕೂಡ ಶೇರ್ ಮಾಡಿಲ್ಲ. ಇದೇ ಫಸ್ಟ್ ಟೈಮ್ ಅನಿಸುತ್ತೆ ಈ ವಿಡಿಯೋ. ಯೂಟ್ಯೂಬಲ್ಲೇ ಪ್ರಪ್ರಥಮ ಬಾರಿಗೆ ಈ ಹಳ್ಳಿ ಪ್ರಾಡಕ್ಟ್ ಮಾಡ್ತಾ ಇರೋದು. ಬನ್ನಿ ಕುಟ್ಟನ ಮಾತಾಡಿ ನಿಂತೋಗುತ್ತೆ ಕುಟ್ಟೋದು. ಕುಟ್ ಮಗ ಸುಮ್ಮನೆ ಸುಮ್ಮ ಕುಟ್ಟ ಸುಮ್ಮ ಕುಟ್ಟು ಹಾಗಂಗೆ ಜೋರ ಕುಟ್ಟು ಮುರ್ದೇನು ಹೋಗಲ್ಲ. ಕುಟ್ಟು ನಿಧಾನಕ್ಕೆ ನಿಧಾನ ಕುಟ್ಟೋರಿ. ಒಂದು ಸ್ವಲ್ಪ ಅದು ಕರ್ಗಂಗೆ ಕುಟ್ಟು ಅದು ಸರಿ ಸರಿ ಕೊಡಮ್ಮ ಕೈ ಹಾಕದೇನು ಕೈಗೇನಾಗಲ್ಲ. ಒಳಗೋಗಿ ತೆಗ್ದಾಕಿ ಅದನ್ನ ತಳ್ಕಾಕಪ್ಪ. ಈಗ ಸೊ ಫೈನಲ್ ಆಗಿ ಸರಿ ಆಗೈತೆ. ಕುಟ್ಟಿದ ಪೇಪರ್ ಆಗೈತೆ. ಈಗ ಏನಿದ್ರು ತಟ್ಟೋದು. ಕುಟ್ಟಿದ್ದಾತು ತಟ್ಟೋದು. ಇನ್ನೂ ಐದು ಕಣೆ ಕುಟ್ಟೋದು. ಅದೇ ಇನ್ನೊಂದು ಸ್ವಲ್ಪ ಐತಿ. ಯಪ್ಪ ನಾನು ಸಾಕಾಗಿ ನನ್ನ ಮಗನ ಕರ್ಸಿದೀನಿ. ಮಂಗನ್ ಪಾಪ ವಿಡಿಯೋಕ್ಕಾರ ಒಂಚೂರು ಜೋರಾಗಿ ಕುಟ್ಟು ಫಾಸ್ಟಾಗಿ ಹಂಗೆ ಹಂಗೆ ತೆಗ್ದಾಕಿ ಇದನ್ನ ಒಳಗಡೆ ನೂಕೆ ತಡಿ ಅದರಷ್ಟು ಕಡೆ ನುರ್ಕೊಂಡು ಮ್ಯಾಕ್ ಬರುತ್ತೆ. ಕುಟ್ಟಿ ಕುಟ್ಟಿ ಕುಟ್ಟಪ್ಪ ಅಂತ ಎಷ್ಟು ಅಬ್ಬಬ್ಬಬ್ಬ ಮುಖ ಯಾಕೆ ಹಂಗೆ ಮಾಡ್ತೀಯ ಕೊಟ್ಟು? ಅದು ನಮ್ಮ ದಡಮ್ಗೆ ಯಾಕೆ ಬೇಕಿತ್ತು ಅಂತ ಬಿಡಿಲಿ ಹಂಗೆ ಹಿಡ್ಕೊಂಡಿರು. ಅಮ್ಮ ಏನು ಕುಟ್ಟಿಲ್ಲ, ನಾನೇ ಕುಟ್ಟಿರೋದು. ಅವ್ರ ಕೈಲಿ ಕುಟ್ಟಕ್ಕಾಗಲ್ಲ, ಸುಮ್ಮನೆ ಹಿಡ್ಕೊಳಕ್ಕೆ ಕೊಟ್ಟಿದ್ದೀನಿ. ನೋಡಿ ಇವಾಗ ಈ ಕಾಗದ ಎಲ್ಲ ಪುಡಿ ಮಾಡಿದ್ದೀವಿ. ಈ ರೀತಿ ಪುಡಿಯಾಗಿದೆ. ಈಗ ಹುಣಸೆ ಸರಿನೂ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಂದರೆ ಮತ್ತೆ ಹಿಂಗೆ ಮಾಡ್ಬೇಕಂತಲ್ವೇನಮ್ಮ? ಕೈಲೇ ಕಿವುಚ್ಬೋದು. ಕೈಲೇ ಕಿವುಚ್ಬೋದು. ಅದು ಒಂದು ಕೇಳಲ್ಲ. ಈ ಹುಣಸೆ ಸರಿ ಬಿಸಿ ಐತೆ. ಈ ರೀತಿ ಇಷ್ಟ ಇಟ್ಕೊಂಬಣ ಮೊಟ್ಟೆ. ನೋಡಿ ಹುಣಸೆ ಸರಿನೂ ಮಿಕ್ಸ್ ಮಾಡಿ ಒಂದು 2 ಡೇಟ್ ಹಾಕಿರೆ ಚೆನ್ನಾಗಿ ಮಿಕ್ಸ್ ಆಗಿಬಿಡುತ್ತೆ. ಸರಿ ಥರ ಅದನ್ನು ತೊಟ್ಟೋದಕ್ಕೆ ಚೆನ್ನಾಗಿ ಬರುತ್ತೆ ಅಂತು ಅಮ್ಮ. ಅದಕ್ಕೋಸ್ಕರ ಇವಾಗ ಹುಣಸೆ ಸರಿನೂ ಹಾಕ್ಕೊಂಡು ಇನ್ನೊಂದು ರೌಂಡು ಎಲ್ಲದನ್ನು ಕೂಡ ಕುಟ್ಟಬೇಕು. ತಡಿವಾ ಕುಡ್ಲೇ ಸಿಡಿಯುತ್ತೆ. ಹಾಂ ಮಿಕ್ಸ್ ಮಾಡ. ಹಾಂ ಹಾಕೀಗ ಒಂದು ಸತಿ ಹಾಕ್ತೀಯಾ? ಹಿಂಗೆ ನಿಧಾನ ಕುಟ್ಬೇಕು. ಯಾಕೆಂದರೆ ಸರಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತ. ನಿಮ್ಗೆ ಹತ್ರ ತಗೊಂಬಂದು ತೋರಿಸ್ತೀನಿ. ಆಮೇಲೆ ನಾನೇ ಕುಟ್ತೀನಿ. ನೋಡಿ ಹೆಂಗೆ ಕಾಡಿಸ್ತಾ ಇದ್ದೀರ ಒಂಥರ ನೀಲಿಗೆ. ಸುಮ್ಮನೆ ಕುಟ್ಟಮ್ಮ ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡಬೇಕು. ನೋಡಿ ಆಲ್ರೆಡಿ ಒಂದು ಸತಿ ಕುಟ್ಟಿದ್ದೀವಿ. ಅದು ಆಮೇಲೆ ತೋರಿಸ್ತೀನಿ ನಿಮಗೆ ನೀಟಾಗಿ ಗೊತ್ತಾಗ್ತಾ ಇಲ್ಲ. ಏನು ಪ್ರೋಸೆಸ್ ಏನು ಕಡಿಮೆ ಇಲ್ಲ ಫ್ರೆಂಡ್ಸ್. ಎಷ್ಟು ಕೆಲಸ ಇದೆ ಪಾಪ. ಮೊದಲು ಕಾಲದವರೆಲ್ಲ ಎಷ್ಟು ಕಷ್ಟ ಬಿಡ್ತಿದ್ರು ಒಂದು ಪ್ರಾಡಕ್ಟ್ನ. ಒಂದು ಏನಾದರೂ ಏನಕ್ಕೆ ಅಂತಂದರೆ ಇದು ರಾಗಿ, ಅಕ್ಕಿ, ಭತ್ತ, ಕಡಲೆಕಾಯಿ ಈ ರೀತಿ ಎಲ್ಲ ಜಾಸ್ತಿ ಜಾಸ್ತಿ ಎಷ್ಟು ದೊಡ್ಡದು ಅಂದರೂ ಬೇಕಾದರೂ ಅಷ್ಟು ದೊಡ್ಡ ಪಾತ್ರೆನೂ ರೆಡಿ ಮಾಡ್ಕೊಳ್ಳೋದು. ಬಿಡುದಲ್ಲಿ ಮಾಡ್ತೀನಿ. ಎಷ್ಟು ದೊಡ್ಡವ್ರು ಬೇಕಿದ್ರು ಇಷ್ಟಿಷ್ಟು ದಪ್ಪ ಗೂಡೆಗಳೆಲ್ಲ ಇರೋವು. ಅವರೆಲ್ಲ ಹೆಚ್ಚಿಗೆ ಎಲ್ಲ ಅದ್ರಾಗೆ ಬಿಡ್ತಿದ್ರು. ರಾಗಿ, ಅಕ್ಕಿ, ಭತ್ತ ಈ ರೀತಿ ಎಲ್ಲ ಮಾಡಿ ಅವಾಗೆಲ್ಲ ಅಷ್ಟು ಪಾಪ ಕಷ್ಟ ಬಿದ್ದು ಕೆಲಸ ಮಾಡೋರು. ನಾವೇ ಇತ್ತೀಚೆಗೆಲ್ಲ ಈ ರೀತಿ ಮಾಡ್ಕೊತಾ ಇರೋದು.
ಇದು ನೋಡೋಣ, ನನಗೆ ಫೈನಲ್ ಬರೋದವರೆಗೂ ನನಗೆ ಸಮಾಧಾನ ಇಲ್ಲ. ನಾನು ಪಟ್ಟಿರ್ತಕ್ಕಂಥ ಕಷ್ಟ, ಈ ಕೆಲಸ ಏನಾಗುತ್ತೆ ಅಂತ. ಸರಿ ಬಂದಿಲ್ವಾ ನೋಡು, ಹಿಂಗಾಗಿದೆ. ಈ ಕ್ಲಾಸ್ ಆಗೈತಿ ಹಾಕು. ತಳಕನ ಮಿಕ್ಸ ಇಲ್ಲ, ತಳದ ಕಾಲದಲ್ಲಿ. ಹಂಗಾರೆ 12 ಡೇಟ್ ಹಾಕು. ಇನ್ನೊಂದೆರಡು ಡೇಟ್ ಹಾಕ್ತೀವಿ. ಅವ್ರು ಮಾಡ್ತಿದ್ದೆಲ್ಲ ಸ್ವಲ್ಪ ಟಫ್ ಕೆಲಸನೇ, ಆದರೂ ಅದೆಲ್ಲ ಚೆನ್ನಾಗಿರೋದು. ಇತ್ತೀಚಿಗೆ ನಾವುಗಳೇ ಎಲ್ಲ ಕೆಲಸಗಳನ್ನ ಈಸಿ ಮಾಡ್ಕೊತಾ ಇದ್ದೀವಿ. ಮಿಕ್ಸ್ ರೆಡಿ ಆದ್ಮೇಲೆ ನಿಮ್ಮ ಜೊತೆ ತೋರಿಸ್ತೀನಿ. ಅವಕ್ಕೆ ತೊಟ್ಟಕ್ಕೆ ಆ ಥರದವು ಬೇಕಾ ಶೇಪು? ನಾವು ಯಾವ ಶೇಪ್ ಕೊಡ್ತೀವೋ ಆ ಶೇಪಿಗೆ ಈಗ ಅದನ್ನು ತೊಟ್ಟದ. ಕೊಡು ಮಗ, ಅದನ್ನೂ ಒಂದು ಕೊಡು. ಅರ್ವಿನೂ ಒಂದು ಅದ್ರ ಪಕ್ಕದ್ದು ಕೊಡು, ಚಿಕ್ಕ ಚಿಕ್ಕವು ಕೊಡೋಣ. ಕೊಡು, ಅದನ್ನು ಕೊಡು. ಅದಕ್ಕೂ ತೊಟ್ಟನ. ಆ ಕೈಯಾಗಿರೋದು ಕೆಳಿ ಕೇಳಿಸ್ತದೆ, ಏನು ಕೊಡು ಪಾಪ, ಮಡಿಕೆ ಎತ್ತಾಕಿಯ. ಇನ್ನೊಂದು ಕೊಡು, ಆ ರೆಡ್ ಕಲರ್ದು ಒಂದು ಕೊಡು, ಅದಕ್ಕೂ ತೊಟ್ಟನ. ಸರಿನಾ? ಇನ್ನೊಂದೆರಡು ಚಿಕ್ಕವು ಎಂಥವಾರ ಕೊಟ್ರಾಗುತ್ತೆ. ಅವು 3 ಇಸ್ಕೊಳಮ್ಮ. ಈಗ ಅದಕ್ಕೆ ಬಟ್ಟೆ ಬೇಕಾ? ಬಟ್ಟೆ ಹಾಕಿ ತೊಟ್ಟದ. ತಗೊಂಬರ್ರಿ ಈಗ ಅವನ್ನ. ನೋಡಿ, ಫೈನಲ್ ಆಗಿ ಹುಣಸೆ ಸರಿನೂ ಇದಕ್ಕೆಲ್ಲ ಮಿಕ್ಸ್ ಮಾಡಿ ಕುಟ್ಟಿ ಎತ್ತಿಟ್ಕೊಂಡಿದ್ವಿ. ಆಮೇಲೆ ಹತ್ರಕ್ಕೆ ತೋರ್ಸೋಣ ಹೆಂಗೆ ಬಂದೈತೆ ಅಂತ. ಹಿಂಗೆ ನಾರ್ ಥರ ಹಿಂಗಾಗೈತೆ. ಈಗ ಅದನ್ನು ಅಮ್ಮನ ತೋರ್ಸಲ್ಲಿ. ಇದು ಹುಣಸೆ ಸರಿ ಇಷ್ಟು ಮಿಕ್ಕಿ ಐತೆ. ಏನಾದರೂ ಸಾಲ್ಟೇಜು ಅಂತ ಅಂದರೆ ಹಾಕೊಂಡು ಮಿಕ್ಸ್ ಮಾಡೋಣ ಅಂತ. ಈಗ ಒಂದೆರಡು ಅರ್ವಿ ತಕ್ಕೊಂಡೈತೆ ನೋಡಿ. ಆ ಅರ್ವಿಗೆ ಇದ್ರ ಮ್ಯಾಕ್ ಈಗ ಬಟ್ಟೆ ಹಾಕಿ ಅದ್ರ ಮ್ಯಾಕ್ ಇದನ್ನು ತೊಟ್ಟಬೇಕು ಅಲ್ಲ ನಮ್ಮ. ಇಲ್ಲಿವರೆಗೂ ಅಂತ ಎಲ್ಲ ಚೆನ್ನಾಗಿ ಬಂದೈತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿಂದ ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಈಗ ತೊಟ್ಟದಷ್ಟೇ. ಬಟ್ಟೆ ತಗೊಂಬಂದು ಅದಕ್ಕೆ ಹಾಕೊಂಡು ಎತ್ತಿದೆಯಾ 10 ರೂಪಾಯಿ 100 ರೂಪಾಯಿ ನೋಡ್ರಿ. ಬಟ್ಟೆನ ಚೆನ್ನಾಗಿ ಹಿಂಡ್ಬೇಕಲ್ಲಮ್ಮ. ಚೆನ್ನಾಗಿ ನೀರು ಹಿಂಡಿಬಿಟ್ಟು ಒಂದು ಜೋಡಿ ಹಾಕು. ಹಾಂ, ಒಂದು ಜೋಡಿ ಯಾವಾಗ? ಒಂದು ಜೋಡಿಗೆ ಸಾಕಾ? ನೋಡಿ ಹಿಂಗೆ ಅದು ಹೆಂಗೆ ಹಾಕಿ ಬಾರ ಹತ್ರಕ್ಕೆ ಬಾರ. ಇದನ್ನು ಮಾತಾಡ್ತಾ ಕಾಣಿಸ್ತೈತಿ ಹೇಳಮ್ಮ. ನೀವೇ ಹೆಂಗೆ ಆಗ್ತೀರ ಬೆಳ್ಳಿ ನೋಡ್ರಿ, ಈ ಥರ ಗುಡಾರ ಥರ ಹಿಂಗೆ ನೀಟಾಗಿ ಒದಿಸಿ ತಡಿಯಮ್ಮ ಶುರು ಮಾಡ. ನಮ್ಮಮ್ಮ ಫುಲ್ ಜೋಶಲ್ಲಿ ತೋರಿಸಿ. ನಮ್ಮಮ್ಮ ಈಗೆಲ್ಲ ಚೆನ್ನಾಗಿ ಬಂದೈತೆ ಅಂತ ಫುಲ್ ಜೋಶಲ್ಲಿ ಐತೆ. ಈಗ ಇದಕ್ಕೆ ನಾವು ತೊಟ್ಟಬೇಕು. ಅದನ್ನು ಸಮೂಕೆ ಹಿಂಗೆ ತೊಟ್ಟಬೇಕು. ತೊಟ್ಟೋದು ಮೇನ್ ಪ್ರೊಸೀಜರ್ ಅಂತ. ಸರಿನಾ? ಕೈಗೆ ಅಂಟ್ಕೊಂತೈತೆ. ನೀರು ಬೇಕಾ? ಇದು ಸರಿ ಬೇಕಾ? ನಂಗೆ ಹಿಂಗಾ ಫುಲ್ ದಪ್ಪಕ್ಕೆ ತೊಡ್ತೀಯಾ? ಇಲ್ಲ, ಬೆಟ್ಟಿಟ್ಟು ನೋಡಿ ನೋಡಿ ಎಲ್ಲಿ ದಪ್ಪಕೈತೆ ಅಲ್ಲಿಗೆಲ್ಲ ಎಳ್ಕೋಬೇಕು. ಹೇಳ್ಕ ಬೇಗ ಬರುತ್ತೆ ಹೇಳು. ಅದೇನು ಬೇಗ ವಾ ಅಂತಾಯ್ತು. ಗೊತ್ತಾಯ್ತನಮ್ಮ? ಮುಖಂಡು ಹೇಳಮ್ಮ. ಬರುತ್ತಂತೆ ಫ್ರೆಂಡ್ಸ್. ಎಲ್ಲ ಚೆನ್ನಾಗಿ ಬಂದಿದೆ. ಈಗ ಒಂದು ಸಮೂಕ್ಕೆ ತೊಟ್ಬೇಕಷ್ಟೇ. ಸಮೂಹಕ್ಕೆ ಎಲ್ಲ ಕಡೆನೂ ಒಂದೇ ಅಳತಿಗೆ ಬರೋಂಗೆ ತೊಟ್ಟಬೇಕು. ಫೈನಲ್ಲಾಗಿ ಯಾವ ರೀತಿ ರೆಡಿ ಆಯಿತು ಅನ್ನೋದನ್ನು ಲಾಸ್ಟಲ್ಲಿ ತೋರಿಸ್ತೀನಿ. ಸರಿಯಾ? ಬತ್ತಾಯ್ತಾ? ಒಳ್ಳೆ ಟೋಪಿ ಹಾಕ್ತಂಗೆ ಕಾಣಿಸ್ತಾ ಐತಿ. ನಿನ್ನ ಅಳತೆ ಗೊತ್ತಾಗ್ತೈತೇನಮ್ಮ? ಅಮ್ಮ ಏನಪ್ಪ? ಅದು ಯಾಕೆ ಹೋಗ್ತಾ ಇದ್ದೀರಿ ಅಂತ ಹೇಳಿರ ಅಲ್ವೇನು? ಹೋಗ, ಅವಳು ಹೇಳೋದು. ಇದು ಅದನ್ನ ತಾಂಡೆ ಬಿಸ್ಲಿಗೆ ಇಕ್ಕವ ಅಮ್ಮ. ಹೋಗವ ಹೇಳ್ತೀನಿ. ಇಲ್ಲ, ಅದನ್ನೇ ಅರ್ವಿನೇ ಹಿಡ್ಕೊಂಡು ಹೋಗಂಗೆ. ಬಂದೆ ತಾರೆ. ಅದನ್ನ ಬಿಸ್ಲಿಗೆ ಇಕ್ಕಮ್ಮ. ಮುಖ ಈ ಕಡೆ ತಿರುಗಿಸ್ಕೊಂಡು. ಸಾಮೂಕ್ ಮಾಡಿಲ್ಲ. ಸಾಮ ಕಂಠ ಕಟ್ಬೇಕಾರೇನಮ್ಮ. ಬಾ, ಬಿಸ್ಲಾಗಿರಲಿ. ಫೈನಲಿ ಇಷ್ಟು ಬಂದಿದೆ. ಅಂದರೆ 5 ಕಾಗದದ ಗೂಡೆ ಆಗಿದೆ. ಇವೆಲ್ಲ ಒಂದು 2 ದಿನ ಒಣಗಬೇಕು. ಒಂದಿನಕ್ಕೇನು ಒಣಗಲ್ಲ ಈ ಬಿಸಿಲಲ್ಲಿ. ಒಟ್ಟಿಗೆ ನೋಡೋದು ಮಟ್ಟಿಗೆ ಚೆನ್ನಾಗಿ ಬಂದಿದೆ ಅಂತ ಅನ್ನಿಸ್ತಾ ಇದೆ. ಒಂದು 2 ದಿನ ಒಣಗಬೇಕು. ಮತ್ತು ಇದಕ್ಕಿನ್ನೂ ಕೆಲಸ ಇದೆ. ಕಂಠ ಕಟ್ಟಬೇಕು, ಮತ್ತು ತಳಕ್ಕೆ ಕೂರೋದಕ್ಕೆ ಗುಪ್ಟು ಥರ ಹಿಂಗೆಲ್ಲ ಶೇಪ್ ಮಾಡಬೇಕು. ಅದೆಲ್ಲ ಒಣಗೋವರೆಗೂ ಇಲ್ಲ. ಒಣಗಿದ ಮೇಲೆ ಮಾಡೋದು. ಫೈನಲಾಗಿ ಒಟ್ಟಿಗೆ ನಾವು ಮಾಡಿದ ಕೆಲಸ ಸಕ್ಸಸ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಒಣಗ್ಯಾವ? ಹಾಂ, ಪೂರ್ತಿ ಒಣಗಬೇಕಾ ಬರೋಕ್ಕೆ? ಇಲ್ಲ. ಹಾಂ, ಇನ್ನು ಒಣಗಿಸಂಗಿಲ್ವಾ? ಒಣಗಿಸ್ಬೇಕು ಕಂಠ ಕಟ್ಟಿ. ಓ ಫ್ರೆಂಡ್ಸ್, ಇದು 3 ದಿನ ಒಣಗಿದ್ದು. ಓಹೋ ಅಷ್ಟು ಚೆನ್ನಾಗಿ ಬಂತು. ಎಲ್ರಿ ತಡಿಯಮ್ಮ.
ಒಳಗೆ ತೋರಿಸು ಇಲ್ಲಿ. ವಾವ್, ಎಷ್ಟು ಚೆನ್ನಾಗಿ ಬಂದೈತೆ ನೋಡಿ. ಇದು ಬಿಸಿಲು ಚೆನ್ನಾಗಿದ್ರು ಒಂದೇ ದಿನಕ್ಕೆ ಒಣಗುತ್ತಂತೆ, ಆದರೆ ಬಟ್ ಇವಾಗ ಬಿಸಿಲಿರ್ಲಿವಲ್ಲ 3 ದಿನ ಒಣಗಿಸಿದ್ದೀನಿ. ಫೈನಲಾಗಿ ಈಗ 3 ದಿನ ಇದು ಮಾಡಿ 3 ದಿನ ಆದ್ಮೇಲೆ ಕ್ಲಿಪ್ ಇದು ನಿಧಾನಕ್ಕಿಕ್ಕಮ್ಮ ಕೇಳಿಕದ್ನ ಬೇರೆಯವ್ರು ಟ್ರೈ ಮಾಡು. ನಾನು ಮಾಡಿದಾಗ ಯಾವ ಬರಲ್ಲ ಪೊಮ್ಮಣ. ಓ ಈ ಕಡೆ ತಡಿ ಇಡಿ ತೆಗಿ. ಬಟ್ಟೆ ಬೇರ್ಸೆ ಬತ್ತೈತೆ, ಬಟ್ಟೆ ಆಮೇಲೆ ತಕ್ಕಣನ. ಹೌದಾ? ಬಟ್ಟೆ ಆಮೇಲೆ ಈಗ ಅರ್ವಿ ಬಿಟ್ಟೈತಾ? ಅರ್ವಿ ಬಿಟ್ಟೈತಿ. ಬಟ್ಟೆ ಆಮೇಲೆ ತೆಗಿ ಅರ್ವಿ ಈಚಿ ತೆಗಿ. ಬಿಡಿಸೋದೇ ಇರೋದು. ಉಲ್ಟ್ಕೊಂಡು ಅದು ಕೆಳಗೆ ಅಲ್ಲೇ ಇಕ್ಕ. ಈಗ ಇದನ್ನು ಬಿಡಿಸು ನೋಡೋಣ ಅಂಟ್ಕೊಂಡೈತೆ ಬರ್ತೈತಿ. ಅಮ್ಮ ಅಪ್ಪಚ್ಚಿ ಅದತ್ತು ಅದೇನೋ ಶೇಪ್ ಹಿಂಗೆ ಆಡ್ತೈತಿ. ಇಲ್ಲ ಇನ್ನೊಂಚೂರು ಒಣಕ್ಕೊಳ್ಳ. ನಿಂಗೆ ಫ್ರಾಕು. ಹೌದಾ? ಇದು ಚೆನ್ನಾಗಿ ಬಂದೈತಲ್ವಾ? ಕಂಠ ಕಟ್ಟಿ ಎಲ್ಲಿ ಒಳಗೆ. ಹಾಂ ಇನ್ನೊಂದೆರಡು ಬಿಡಿಸ್ಬಿಡು. ಬಂತು ತಡಿ ಕಳ್ಳಿ ಕಂಠ ಕಟ್ಟಬೇಕಲ್ಲ. ತಡಿ ಫೋಟೋ ತೆಗಿಯುವಂತ. ಕಟ್ಟು ಅಂದ್ರೆ ಕಟ್ತೀನಿ ಈಗಲೇ. ಕಟ್ಟು. ಕಟ್ಟವ ಬಿಡು. ಇಲ್ಲಿ ಬಾರಪ್ಪ ಈ ರೂಮಲ್ಲಿ ಇಕ್ಕಿರೋದು ತಕ್ಕೊಡು ಅಜ್ಜಿಗೆ ಸರಿಯ. ಇದಿತ್ತಲ್ಲ ಸೋಫಾದ ಮೇಲೆ ಯಾವುದೋ ಪಿಕ್ಚರ್ ಹಾಕ್ತೀನಿ ನೋಡು. ಹಿಂಗಿರ್ಲ ಎತ್ರಕ್ಕೆ. ಈಗ ಕಂಠ ಕಟ್ಟದ ಅದಕ್ಕೆ, ಆಮೇಲೆ ಈ ತಳ ಕಾಲು ಇವೆಲ್ಲ ಒಣಗಿದ್ಮೇಲೆ ಫಸ್ಟ್ ಕಂಠ ಕಟ್ಟಿ ಒಣಗಿಸ್ಬೇಕು. ಯಾವ್ದಾರ ಒಂದು ಕಟ್ಬೋದು. ಅದೇ ಫಸ್ಟ್ ಒಂದು ಕಟ್ಟಿ ಒಣಗಿದ ಮೇಲೆ ಕಟ್ಟೋದು. ಇವತ್ತು ಕಂಠ ಕಟ್ಟೋದು. ಇದೆಲ್ಲ ಒಂದು ವಾರ 15 ದಿವಸದ ಕೆಲಸ ಅಲ್ವಾ? ಹಾಂ ನೋಡಿ ಹಿಂಗೆ ಕಂಠ ಇದು ಫೈನಲ್ ಆಯ್ತಾ ಇದು ಕಂಠದ್ದು. ಹಿಂಗೆ ಕಂಠ ಕಟ್ಟೈತಿ. ಒಣಗ್ಬೇಕಂದ್ರೆ ಇನ್ನೂ ಹಾಂ ಇನ್ನೊಂಚೂರು ತಿಕ್ಕ ನಾನು ಹಂಗೆ ಹಾಕ್ಕೊಳ್ಳಿ. ಸರಿ ದೊಡ್ಡದಾಗಿ ಕಟ್ಟೀಗ. ನಿಜ ಈ ಬಿಸಿಲಲ್ಲಿ ಕುಕ್ಕೆಗಳು ರೆಡಿಯಾಗೋದಕ್ಕೆ 1 ವಾರ ಟೈಮ್ ತೊಗೊಂತು. ಕಂಠ ಕಟ್ಟಿದ ಮೇಲೆ ಅದನ್ನು 2 ದಿನ ಒಣಗಿಸಿ ಈಗ ಫೈನಲ್ಲಾಗಿ ತಳ ಕಟ್ತಾ ಇದ್ದೀವಿ. ತಳ ಅಂತ ಅಂದರೆ ಅದು ಕುಕ್ಕೆ ಕೂರೋದಕ್ಕೆ ಜಾಗ ಬೇಕಲ್ಲ, ಅದನ್ನು ಕೂಡ ಅಮ್ಮ ಕಟ್ತಾ ಇದೆ. ಇದಂತೂ ತುಂಬ ಟಫ್ ಅನ್ನಿಸ್ತು ನನಗಂತೂ. ಇದು ಮಾಡಿ ಮುಗಿಸೋದ್ರೊಳಗಡೆ ಸಾಕಾಯಿತು ಅಂತಲೇ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಕುಕ್ಕೆಗಳು ಬಂದವು. ನನಗಂತೂ ಎಲ್ಲಿ ಫೇಲ್ಯೂರ್ ಆಗುತ್ತೋ, ನನ್ನ ಕಷ್ಟ ಎಲ್ಲ ಎಲ್ಲಿ ವ್ಯರ್ಥ ಆಗುತ್ತೋ ಅಂತ ಅಂದ್ಕೊಂತಿದ್ದೆ. ಹಂಗೇನೂ ಆಗಲಿಲ್ಲ. ನಿಮಗೆ ಈ ವಿಡಿಯೋ ಹೇಗನ್ನಿಸ್ತು? ನೀವು ಕೂಡ ಈ ರೀತಿ ಮಾಡಿದ್ರಾ ಅಥವಾ ನಿಮ್ಮ ಮನೇಲಿ ನಿಮ್ಮ ಅಜ್ಜಿ ಅಮ್ಮಂದಿರು ಮಾಡಿದ್ರಾ? ಈಗಲೂ ಕೂಡ ಇದೆಯಾ? ಈ ಕುಕ್ಕೆಗಳನ್ನ ಯಾವ್ಯಾವ ಕಡೆಯಲ್ಲಿ ಏನೇನಂತ ಕರೀತಾರೆ ಅದನ್ನೆಲ್ಲ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಯಾಕಂತಂದರೆ ಇದೊಂಥರ ಹೊಸ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ನನಗೆ ಈ ರೀತಿ ಹಳ್ಳಿ ವಿಡಿಯೋಗಳನ್ನ ಮಾಡೋದಕ್ಕೆ ಇನ್ನು ಮುಂದೆ ಮೋಟಿವೇಶನ್ ಕೂಡ ಸಿಗುತ್ತೆ ಅಂತ ನಿಮ್ಮನ್ನು ಕೇಳ್ಕೊತೀನಿ. ಮಿಸ್ ಮಾಡ್ದಲೇ ಈ ವ್ಲಾಗ್ ಹೇಗನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ನನ್ನ ವ್ಲಾಗ್ಗಳು ಹೀಗೆ ನಿಮ್ಮ ಮುಂದೆ ಬರ್ತಾ ಇರುತ್ತೆ, ನೋಡಿ ಸಪೋರ್ಟ್ ಮಾಡಿ. ತುಂಬ ಟಫ್ ಅನ್ನಿಸ್ತು. ನೀವು ಕೂಡ ಯಾರೂ ಇದನ್ನು ಟ್ರೈ ಮಾಡೋದಿಲ್ಲ, ಯಾಕಂದರೆ ಈಗ ಈ ಬುಟ್ಟಿಗಳ ಅವಶ್ಯಕತೆ ಯಾರಿಗೂ ಇರೋದಿಲ್ಲ. ಆದರೆ ನನಗೆ ಬೇಕು ಹಳ್ಳಿ ಥೀಮಲ್ಲಿ ಏನಾದರೂ ವಿಡಿಯೋ ತೋರಿಸೋದಕ್ಕೆ ಅಂತೇಳಿ ರೆಡಿ ಮಾಡ್ಕೊಂಡಿದ್ದೀನಿ. ಸದ್ಯಕ್ಕೆ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಗಿಸ್ತಾ ಇರಿ. ಜೀವನನ ಕಷ್ಟ ಆದರೂ ಕೂಡ ನಗ್ತಾ ಸಾಗಿಸ್ತಾ ಇರಿ. ಟೇಕ್ ಕೇರ್. ಬಾಯ್. ನಾಳೆ ಸಿಗುವಾ?